ಅನ್ಸುತ್ತಲ್ಲ. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ಮೋದಿ ಪ್ರಚಾರ ಮಾಡಲಿದ್ದಾರೆ. ಇದರಿಂದ ಬಿಜೆಪಿ ಕಾರ್ಯಕರ್ತರಿಗೆ ಬಹಳ ಉತ್ಸಾಹ ಬಂದಿದೆ. ಅವರ ಆಗಮನದಿಂದಾಗಿ ಚುನಾವಣೆಯ ಮೇಲೆ ದೊಡ್ಡ ಪರಿಣಾಮವಾಗಲಿದ್ದು ನನಗೆ ಹೆಚ್ಚು ಲಾಭವಾಗಲಿದೆ ಎಂದರು. ನಿಮ್ಮ ಸ್ನೇಹಿತರಿಗೆ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಬಯಸ್ತೇನೆ. ನನ್ನ ಜೊತೆಯಲ್ಲಿ ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ನಿಸರ್ಗ ನಾರಾಯಣ ಸ್ವಾಮಿ ಅವರು, ಮುನ್ಷಾಮಣ್ಣವರು, ಚಂದ್ರಣ್ಣವರು ಮತ್ತು ಎರಡೂ ಪಕ್ಷದ ಹಿರಿಯ ಮುಖಂಡರುಗಳು ನನ್ನ ಜೊತೆಯಲ್ಲಿದ್ದಾರೆ. 20ನೇ ತಾರೀಕು, ಇದೇ ತಿಂಗಳ 20ನೇ ತಾರೀಕು ಅಂದ್ರೆ ನಾಳಿದ್ದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರ ಮಾಡಲಿಕ್ಕೆ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಬೈಪಾಸ್ ನಲ್ಲಿ ಇವತ್ತು 3 ಗಂಟೆ ಸುಮಾರಿಗೆ ಬರ್ತಾ ಇದ್ದಾರೆ, ಮಧ್ಯಾಹ್ನ 3 ಗಂಟೆಗೆ. ಹಾಗಾಗಿ ನಾನು ಈ ಎರಡೂ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮತದಾರರಿಗೂ, ಮಾನ್ಯ ನರೇಂದ್ರ ಮೋದಿ ಅವರ ಅಭಿಮಾನಿಗಳಿಗೆ, ನಮ್ಮ ಪಕ್ಷದ ಅಭಿಮಾನಿಗಳಿಗೆ, ಕಾರ್ಯಕರ್ತರ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ, ಈ ಮೂಲಕ ಅತಿ ಹೆಚ್ಚು ಜನರು ತಾವೆಲ್ಲ ಕೂಡ ಬಂದು ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಪ್ರಚಾರದಲ್ಲಿ ತಾವು ಭಾಗಿಯಾಗಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಈ ಸುದ್ದಿಗೋಷ್ಠಿಯನ್ನ ತಮ್ಮ ಮೂಲಕ ನಾನು ಮಾಡ್ತಾ ಇದ್ದೇನೆ. ಮಾಜಿ ಶಾಸಕ ಪಿಳ್ಳಮುನಿ ಶ್ಯಾಮಪ್ಪ ಮಾತನಾಡಿ, ಮೋದಿ ಅವರು ಮತ್ತೆ ಪ್ರಧಾನಿ ಆಗುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಕಾಂಗ್ರೆಸ್ ನಾಯಕರು ಅಸೂಯೆಗೆ ಒಳಗಾಗಿದ್ದು ಸಂವಿಧಾನ ಬದಲಾಗುತ್ತದೆ, ಪ್ರಜಾಪ್ರಭುತ್ವ ನಾಶ ಆಗುತ್ತೆ, ಮೀಸಲಾತಿ ರದ್ದು ಆಗುತ್ತೆ ಎಂದು ಹೇಳಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಯುಪಿಎ 2 ಬಾರಿ ಮೇಲ್ಜಾತಿಯವರನ್ನೇ ರಾಷ್ಟ್ರಪತಿ ಮಾಡಿತ್ತು. ಮೋದಿ ಸರ್ಕಾರ 1 ಬಾರಿ ದಲಿತರನ್ನ, ಮತ್ತೊಮ್ಮೆ ಬುಡಕಟ್ಟು ಸಮುದಾಯದ ಮಹಿಳೆಯನ್ನ ಆಯ್ಕೆ ಮಾಡಿದೆ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ನಾಶ ಮಾಡಿ ಜನರು ಬೀದಿಗಿಳಿಯುವಂತೆ ಮಾಡಿದ್ದು ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆದ್ದರೆ ಮೋದಿ ಅವರ ಜೊತೆ ಕುಳಿತು ಜನರ ಸಮಸ್ಯೆಗಳನ್ನು ಪರಿಹರಿಸಲು ಶ್ರಮಿಸುತ್ತಾರೆ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ಜಿ ಚಂದ್ರಣ್ಣ, ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ, ಬಿ ಮುನೇಗೌಡ, ತಾಲೂಕು ಅಧ್ಯಕ್ಷರುಗಳಾದ ಆರ್ ಮುನೇಗೌಡ, ಸುಂದರೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರವಿಕುಮಾರ್, ಎಚ್ಎಂ, ಜಿಎ ರವೀಂದ್ರ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ಹರ್ಷ ಪಿ, ಎಂಎಂ ಟಿವಿ ನ್ಯೂಸ್, ದೇವನಹಳ್ಳಿ.